ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯವಾಗಲಿ ಶಿವಸೇನಾ ಪಕ್ಷಕ್ಕೆ ಜಯವಾಗಲಿ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಶಿವಸೇನಾ ಪಕ್ಷದ ನೇತೃತ್ವದಲ್ಲಿ ಯಾವ ಕಳೆದ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಮಸೂದೆಗಳನ್ನು ಪಾಸ್ ಮಾಡಿದೆ. ಒಂದು ಯಾವ ದೇಶ ಭಾಷಣ ತಡೆ ಕಾಯ್ದೆ ಮುಖಾಂತರ ಇಲ್ಲಿರುವಂತಹ ಹಿಂದೂ ಕಾರ್ಯಕರ್ತರನ್ನು ಧ್ವನಿ ಅಡಗಿಸುವಂಥ ಒಂದು ಕಾನೂನು, ಮತ್ತು ಇನ್ನೊಂದು ಗೋ ಹತ್ಯೆ ನಿಷೇಧದಲ್ಲಿದ್ದಂಥ ಕೆಲವು ಕಾನೂನುಗಳನ್ನು ಸಡಿಲ ಮಾಡಿದಂಥ ಇವೆರಡೂ ಕಾನೂನುಗಳನ್ನು ವಿರೋಧಿಸಿ ಈಗಾಗಲೇ ಶಿವಸೇನಾ ಪಕ್ಷ ಕಲಬುರಗಿಯಲ್ಲಿ ಮತ್ತು ರಾಜ್ಯಾದ್ಯಂತ ಸಹಿ ಸಂಗ್ರಹ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀವಿ. ಇವೆರಡೂ ಕಾಯ್ದೆಗಳನ್ನು ತಮ್ಮ ಗಮನಕ್ಕೆ ಬಂದಾಗ, ತಮ್ಮ ಹತ್ತಿರ ಬಂದಾಗ ಪಾಸ್ ಮಾಡಬಾರ್ದು, ವಾಪಸ್ ಕಳಿಸ್ಬೇಕು ಅಂತೇಳಿ ಶಿವಸೇನಾ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾಯಿದೆ. ಇವತ್ತು ಅದೇ ಒಂದು ವಿಷಯ ಇಟ್ಕೊಂಡು ಈಗಾಗಲೇ ತರಾತುರಿಯಲ್ಲಿ ವಿಧಾನಸೌಧ ಯಾವ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಇವೆರಡೂ ಬಿಲ್ಗಳನ್ನು ಪಾಸ್ ಮಾಡಿಕೊಂಡಿದೆ. ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ತರಾತುರಿಯಲ್ಲಿ ಪಾಸ್ ಮಾಡಿಕೊಂಡಿದೆ. ಆ ಮುಖಾಂತರ ನಾವು ರಾಜ್ಯಪಾಲರಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇವು ಎರಡೂ ಬಿಲ್ಗಳು ತಮ್ಮ ಹತ್ರ ಬಂದಾಗ ತಮ್ಮ ಹತ್ರ ವಿವೇಚನೆಗೆ ಬಂದಾಗ ಸಂವಿಧಾನದ ಆರ್ಟಿಕಲ್ಗಳನ್ನು ನೋಡಿ ತಾವು ಇವೆರಡೂ ಬಿಲ್ಗಳನ್ನು ವಾಪಸ್ ಕಳಿಸಬೇಕು. ಆ ಮುಖಾಂತರ ಹಿಂದೂ ಕಾರ್ಯಕರ್ತರ ಧ್ವನಿ ಅಡಗಿಸುವಂಥ ಈ ಕಾಂಗ್ರೆಸ್ ಸರ್ಕಾರದ ಬಿಲ್ಗಳನ್ನು ವಾಪಸ್ ಮಾಡಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಕ್ಕೆ ಹೆದರಿಕೆಯಪ್ಪ ಅಂತಂದರೆ, ಇಲ್ಲಿವರೆಗೂ ದೇಶದಲ್ಲಿ ತಾವು ಸ್ವತಂತ್ರ ನಂತರ ಯಾವ ಒಂದು ಸುಳ್ಳುಗಳನ್ನು ಹೇಳಿ ಇಲ್ಲಿರುವಂಥ ಜನರನ್ನು ಮೂರ್ಖರನ್ನು ಮಾಡಿತ್ತು. ಕೆಲವು ವರ್ಷಗಳಿಂದ ಹಿಂದೂಗಳು ಜಾಗೃತರಾಗ್ತಿದ್ದಾರೆ, ಇತಿಹಾಸವನ್ನು ತಿಳಿತಾ ಇದ್ದಾರೆ. ಆ ಕಾರಣದಿಂದ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೆದರಿಕೆ ಇದೆ. ಬರುವಂಥ ಎಲೆಕ್ಷನ್ನಲ್ಲಿ ಈ ಒಂದು ವಿಷಯ ಹಿಂದೂ ಕಾರ್ಯಕರ್ತರು ಜನರ ಮುಂದೆ ಇಟ್ಟಾಗ ನಮಗೆ ಓಟ್ ಬೀಳೋಲ್ಲ ಅನ್ನೋದೊಂದು ಹೆದರಿಕೆ ಇದೆ. ಆ ಕಾರಣದಿಂದ ಹಿಂದೂ ಕಾರ್ಯಕರ್ತರ ಒಂದು ಧ್ವನಿ ಅಡಗಿಸುವಂಥ ಒಂದು ಕೇಸ್ಗಳನ್ನು ಹಾಕೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಇವೆರಡೂ ಬಿಲ್ಗಳನ್ನು ಪಾಸ್ ಮಾಡಿದೆ.